ಮಲ್ಟೆ ಹೊಸಳ್ಳಿಯಲ್ಲಿ ನಿನ್ ಫ್ರೆಂಡ್ ಯಾರೋ ಇದಾನಲ್ಲ? ಯಾರು? ಅದೇ ಅವ್ನು ಯಾರೋ ಲಾಂಗ್ ಇಟ್ಟಿದ್ದಾನೆ ಅಂತ ಇದೆಯಲ್ಲೋ. ಭೂಸನಾ? ಹಾ, ಅವನಿಗೊಂದು ರಿಂಗ್ ಹಾಕು. ಇಲ್ಲ ಮಗ, ಸೈಡ್ ಇಳಿದ್ಬಿಟ್ಟು ಹುಡ್ಕಣ. ನೀವು ಆ ಕಡೆ ನೋಡ್ರ. ಅಬುಲ್ ಬೇಬಿ, ಏನ್ ಇಲ್ಲಿಗಂಟ? ಏನು ಬ್ಯಾಲೆನ್ಸ್ ಇಲ್ದಾಗ್ಲಿ ಬಪ್ಪಲ್ ಕೊಟ್ಟು ಬಂದಿದೀವಿ. ಬಲೆ ಆಸೆ ಬತ್ತಾಸ್ತಿಲ್ಲಕ್ಕೆ ಹುಡ್ಕೊಂಡ್ ಬರ್ತೀರಾ? ಲೋ ಬಚ್ಚ, ಕೊಟ್ಟು ಕಳ್ಸೋ. ಇನ್ಸ್ಟಾಲ್ಮೆಂಟ್ ಸೆಟ್ಲ್ಮೆಂಟ್ ಡಿಲೇಟ್ ಬೇಡ. ಒಂದು ನಿಮಿಷ ನೋಡು, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ತುಂಬಾ ಶಾರ್ಟ್ ಟೆಂಪರ್. ಕೋಪ ನನ್ನ ಕೈಯಲ್ಲಿ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ನಾನು ನಿನ್ನ ತಮ್ಮನ್ ಕೊಡ್ದೆ, ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ಕೊಂಡೆ. ಈಗ ನೀ ನಮ್ಮ ಅಪ್ಪನ್ ಕೊಡ್ತಿದ್ಯಾ, ಮರ್ಯಾದೆಯಾಗಿ ಕ್ಷಮೆ ಕೇಳ್ಕೊ. ದುಶ್ಮನ್ ಇಲ್ಲೇ ಮುಗ್ದೋಗ್ಲಿ. ಊಟದಾಗಿಂದ ಫೀಲ್ಡ್ ಅಲ್ಲೇ ಇಟ್ಟಾಡ್ರೋ ಈ ಬಬ್ಲುಗೆ. ಎಂತ ಮಾತು ಹೇಳ್ಬಿಟ್ಟೆ ಚೇಳ್ಡು. 7 ಮಾಡೋಣ ಅನ್ಕೊಂಡಿದ್ದೆ. ನಿನಗಿರೋ ಈಟ್ಗೆ ಟೂನೇ ಬೆಸ್ಟ್. ಏನು ಹಿಂಗ್ ಮಾಡ್ಬಿಟ್ಟೆ? ದುಮ್ಮಂತ ಮಗ ಮಗ ಏನ್ ನೋಡ್ತೀರಾ? ಜೂಟಾಳೆ ಮಚ್ಚಲ್ಲೇನು ಗುರು ಹೊಡಿಯೋಕೋದೆ?
ಆ ಡಕಾಯ್ತಂಗ್ ಹೂವಲ್ ಹೊಡೆದಿದ್ರೆ ಸಾಯ್ತಿದ್ನ. ನನಗ ಆ ಇಂಟೆನ್ಷನ್ ಇರ್ಲಿಲ್ಲಪ್ಪ. ಗ್ರೋ ಅವನೇರಾಗ ನುಗ್ಗಿ ಕೆಣಕ ಹಂಗೆ ಬಿಟ್ಟು ಬಂದ್ರೆ ಸುಮ್ಮನೆ ಕೂತ್ಕೊಳಕ್ ಅವನ್ದೇ ಫ್ಯಾಮಿಲಿನ. ಚಂದ್ರ ಮುಟ್ಟದ ಮೇಲೆ ಮುಗಿಸ್ಬೇಕು, ಇಲ್ಲಾಂದ್ರೆ ನಾವೇ ಮುಗ್ದೋತೀವಿ. ಹಾನಿ ಹಲೋ ಪ್ರಿಯಾ, ಟೆಲ್ ಮೀ. ಬ್ಯಾಡ್ ನ್ಯೂಸ್. ಒಂದ್ ತಪ್ಪಾಗೋಯ್ತು ಕಣೆ. ಏನು? ಇವತ್ ಬೆಳಿಗ್ಗೆ ಗಲಾಟೆ ಆಯ್ತಲ್ಲ, ಅವ್ನ ಹುಡ್ಕೊಂಡೋಗಿ ಹೊಡೆದ್ವಿ. ಆ ಕ್ಲಾಶ್ ಅಲ್ಲಿ ಅವ್ನ್ ಮರ್ಡರ್ ಆಗೋಯ್ತು. ವಾಟ್? ಓ ಮೈ ಗಾಡ್, ಅನಿ ಏನ್ ಮಾಡ್ಕೊಂಡೆ? ನಾನಲ್ಲ ಕಣೆ, ನನ್ ಫ್ರೆಂಡ್ ಹೊಡೆದಿದ್ದು. ಆದ್ರೆ ಅವ್ನು ಬದುಕಿದಾನ ಅನ್ಸುತ್ತೆ. ನನ್ಗೆ ಈಗ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಓಕೆ, ಡೂ ಒನ್ ಥಿಂಗ್. ಮೊದ್ಲು ನೀನ್ ಹೋಗಿ ಪೊಲೀಸ್ ಸರೆಂಡರ್ ಆಗು. ಓಕೆ ಸರಿ. ಓಕೆ, ಡೂ ದಟ್. ಚಿಟ್ಟೆ, ಸರೆಂಡರ್ ಆಗ್ಬಿಡ್ತೀನಿ. ನನ್ನಿಂದ ಸುಮ್ಮನೆ ನಿಮ್ಗೆ ಯಾಕೆ ಪ್ರಾಬ್ಲಮ್? ನೀವು ಹೊರಟ್ಬಿಡಿ, ನಾನು ಯಾರಷ್ಟು ಹೇಳಲ್ಲ. ವಾ ಭಯಾನಕ ಮತ್ಲಬಿ ಗುರು ನೀನು. ಏನು ಒಬ್ನೇ ಹೈಲೈಟ್ ಆಗ ಸ್ಕೀಮಾ? ಹೈಲೈಟಾ? ಮತ್ತೆ ಮ್ಯಾಟ್ರು ಇಷ್ಟೊತ್ತಿಗೆ ಇಡೀ ಅಂಡರ್ವರ್ಡ್ಗೆ ಪಸರಾಗಿರುತ್ತೆ. ನಾವು 3 ಜನ ಸೂಪರ್ ಸ್ಟಾರ್ಗಳಿಗೆ ಲೆಕ್ಕ. ಈಗ ಬಬ್ಲು ಅಂದ್ರೆ ತಮಾಷೆನಾ? ಸಾಧನೆನ ಒಟ್ಟಿಗೆ ಮಾಡಿದೀವಿ, ಸುಖಾನು ಒಟ್ಟಿಗೆ ಅನ್ಭವಿಸೋಣ. ನಡ್ರಪ್ಪ. ಅಯ್ಯೋ ನಂಜುಂಡ ಸ್ವಾಮಿ, ನೀನೇ ಹಿಂಗ್ ಹೇಳ್ತಾ ಕೂತ್ರೆ ಹ್ಯಾಂಗು? ಏನ ಕೆಟ್ಟ ಟೈಮು ಆಗೋಗಿದೆ. ಈಗ ನೀ ಹೋಗಿ ನಾ DCP ಸಾಹೇಬ್ರ ಡ್ರೈವರು ಅಂತ ಹೇಳ್ಕೊ ಬಿಟ್ರು ಬಿಡ್ಬೋದು. ಮಗನಿಗೆ ಸೀಟ್ ಹಿಡ್ಕೋದು ಕೆಲಸ ಹಿಡ್ಕೋದು ಮಾಡತಕ್ಕಂತ ಸಂದರ್ಭದಲ್ಲಿ ನಾನು ಹೋಗಿ ನನ್ನ ಮಗ ರೌಡಿ ಅವನ್ನ ಬಿಟ್ಬಿಡಿ ಅಂತ ಯಾವ ಮಕ್ಕೈಕಂಗ್ ಕೇಳಿ ನನ್ನ ಮಾನ ಮರ್ಯಾದೆ ಪ್ರಶ್ನೆ ಏನಾದಿತ್ತು? ಅದನ್ನೆಲ್ಲ ಚಿಂತೆ ಮಾಡೋ ಟೈಮ್ ಏನಿದೆ? ಈಗಾಗ್ಲೇ 3rd ಡಿಗ್ರಿ ವರ್ಕ್ ನಡೆದದ. ಸಾಯಂಕಾಲ ಬಾಂಬೆ ಕಟ್ ಹಾಕಿ 3 ಕೇಸ್ ಬಿಟ್ ಮಾಡ್ಬೇಕಂತ ಅದರ. ಅದನ್ನೊಟ್ಟು ವಿಚಾರ ಮಾಡು. ನಡಿ ಏನಾರ ಕೇಳಕ್ಕೋ ಬಿಟ್ರು ಬಿಡ್ಬೋದು. ಅವ್ರ ಕಡೆಯವ್ರು ಯಾರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ, ಪರವಾಗಿಲ್ಲ. ಅಲ್ಲೇ ನಂಜುಂಡ ಸ್ವಾಮಿ, ಇಂಥ ಬುದ್ಧಿನ ಕಲ್ಸೋದು ಮಗನ್ಗೆ. ನಾವು ಪೊಲೀಸರಾಗಿ ಕ್ರೈಮ್ ನ ತಡಿಬೇಕು. ಅಂತದ್ರಲ್ಲಿ ಮಗನ್ನ ಕ್ರಿಮಿನಲ್ ಮಾಡಿಟ್ಟಿದ್ಯಲ್ಲ, ನೀನೆಂತ ಪೊಲೀಸು, ನೀನೆಂತ ತಂದೆ ಅಂತ ಮೊದ್ಲೇ ನಮ್ ಇಲಾಖೆಗೆ ಒಳ್ಳೆ ಹೆಸರಿಲ್ಲ. ನಿಮ್ಮಂತವರಿಂದ ಇನ್ನೂ ಗಬ್ಬೆದ್ದೋಗ್ಬಿಡುತ್ತೆ. ಮೊದ್ಲು ಆ ಪೋಖ್ರಿ ಹುಡುಗರ ಸವಾಸ ಬಿಡಿಸಿ ನಿಮ್ ಮಗನ ಯಾವ್ದಾದ್ರು ಬೇರೆ ಊರಿಗೆ ಕಳ್ಸು. ಆ ಬಬ್ಳು ಕಡೆ ಹುಡುಗರು ಸುಮ್ಮನೆ ಇರೋ ಪೈಕಿ ಅಲ್ಲ. ಕರ್ಕೊಂಡೋಗ. ನಮಸ್ಕಾರ ಸ್ವಾಮಿ. ಏ ಯಾರಪ್ಪ ಈ ರೀತಿ ನುಗ್ತಾ ಇದ್ದೀರಾ? ಡಾರ್ಲಿಂಗ್, ಬಬ್ಲುಗೆ ಯಾರ ಕಿಲಾಡಿ ಹೊಡೆದಿದ್ರೆ ಬೇಜಾರಾಗ್ತಾ ಇರ್ಲಿಲ್ಲ. ಇವನ್ ಯಾರೋ ಎಲ್ಬೋರ್ಡು. ಯಾರಪ್ಪ ನೀನು? ಕರಿ ತಂದೆ, ಕರಿ ಕಡೆ ಸಲ ಮುಖ ನೋಡ್ಕೊಂಡು ಕಳಿಸ್ಕೊಟ್ಬಿಡು. ಮೂಟೆ ಕಟ್ ಕಳಿಸ್ತೀವಿ. ಕರಿ ಬೇಗ. ಅವನಿಲ್ಲಪ್ಪ. ಅವನಿಲ್ವಾ? ಊರ್ಗೋಗವ್ನ. ಚಾನ್ಸ್ ಇಲ್ಲ. ಈಗ ಕರೀದಿದ್ರೆ ಇಡೀ ಫ್ಯಾಮಿಲಿನೇ ಊರ್ ಬಿಡಿಸ್ಬಿಡ್ತೀನಿ. ಕರೆದ್ ಬಿಡು, ಕೂಳೆ ಕೊಡ್ಬೇಡ. ನಿಮ್ ಕೈ ಮುಗಿತೀನಿ, ಹೋಗ್ಬಿಡ್ರಪ್ಪ. ಹೋಗ್ಬೇಕಾ? ಹೋಯ್ತೀನಿ. ಹೇಳಣ್ಣ. ಏಯ್ ತಲೆ ನಿಲ್ಲಲ್ವೇನ್ಲ? ಹೋಗಿ ಬಂದು ಆ ಮೂಗಿ ಹಿಡ್ಕೊಂಡ್ರು ಅಂದಂಗೆ ಅಲ್ಲೋಗಿ ಆ ಪೊಲೀಸ್ ನನ್ನ ಮನೆಗೆ ನುಗ್ತಿರಲ್ಲ. ಯಾವನಾದ್ರೆ ನಂಗೇನು? ನಮ್ಮ ಅಣ್ಣನ್ ಸ್ಕ್ರಾಪ್ ಮಾಡವನೆ. ಉರಿಯಲ್ವಾ? ಎಣ್ಣೆ ಹಾಕಿದಿಲ್ಲ? ಇಲ್ಲ. ನಿಜ ಬಗ್ಲಲ್ಲ? ಲೈಟ್ ಆಗಿ. ಹೊಟ್ಟೆಗೆ ಎಣ್ಣೆ ಬಿದ್ರೆ ರೋಚಿಗೆ ಬಿಡ್ತೀರಾ. ಹಿಂದೆ ಮುಂದೆ ಏನು ನೋಡುದಿಲ್ಲ. ತೊಡೆ ಮಾಂಸ ತುರ್ಕಿ ಹೊಲ್ಗೆ ಹಾಕಿದ್ರು. ಲೆಫ್ಟ್ ಹ್ಯಾಂಡ್ ಲ್ಯಾಬ್ಸು, ಬೆನ್ಮೂಳೆ ಬ್ರೇಕು, ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಫೀಲ್ಡ್ ಅಲ್ಲಿ ನಂಗೆ ಯಾರು ಈ ಲೆವೆಲ್ಗೆ ಅವಳಿ ಇಕ್ಕಿರ್ಲಿಲ್ಲ. ಅಲ್ಲ, ಆ ಹುಡುಗ ಏನು ಅನುಭವಿಸ್ನೇನು? ಟ್ರೈನಿಂಗ್ ಇಲ್ದೇ ಇರೋನು 2 ದಿವಸ ಗ್ಯಾಪ್ ಕೊಟ್ರೆ ಕಾಲಿ ಸಿಕ್ಕಾಕತಾನೆ. ಕತ್ತರಿಸ್ಬಿಡವ. ಈಗ ನನ್ ಮಾತು ಕೇಳಿ ವಾಪಸ್ ಬಂದ್ಬಿಡ್ರಲ್ಲ. ಈ ಮಾಪಿಗೌಡನ್ ಮರ್ಯಾದೆ ಉಳಿಸ್ರಪ್ಪ. ಇಲ್ಲಿ ಈ ವೈದ ನರಳ್ತಾ ಬಿದ್ದವನೆ. ಬಂದ್ ನೋಡ್ಕೊಡ್ರ ಇವನ್ನ. ಸೆಂಟಿಮೆಂಟಲ್ ಹೊಡಿತೀಯಣ್ಣ ನೀನು. ಬರ್ತೀನಿಕ್ಕು. ನಮ್ ಬಾಸ್ ಕರೀತಾವ್ರೆ. ಅವ್ರು ಹಾಕಿದ್ ಗೆರೆ ದಾಟಲ್ಲ ನಾವು. ಬಿಟ್ಬಿಟ್ಟು ಹೋಯ್ತಾ ಇದೀವಿ. ನಿನ್ ಮಗನಿಗೆ ವಾರ್ನಿಂಗ್ ಪಾಸ್ ಮಾಡು. ಸಿಕ್ಕಿದ ತಕ್ಷಣ ಫಿನಿಶು. ಅವನೇನಾದ್ರೂ ಅಪ್ಸ್ಕೊಂಡಾದ್ರೆ ಇಡೀ ಏರಿಯಾಗ ಅವಳಿ ಮಿಸ್ ಇಲ್ಲ. ನಿಮ್ ಮನೆಗ್ ಬೆಂಕಿ, ನಿಮ್ಗೆಲ್ಲ ರೋದ್ನೆ. ಅವಳು ಡೌನ್ ಹಾಕೊಂಡ್ ತಿರುಗ್ತಾವನಲ್ಲ. ಓ ಹೇಳ್ಬಿಡು.
ಸೇರ್ಕೊಂಡ್ಬಿಟ್ಟಿರಪ್ಪ ನೋಡೆ ಮಗನೇ ಮಾತಾಡೆ